ಎಷ್ಟು ದೂರ ನಿಂತ್ಕೊಂಡ್ರು ಚೆನ್ನಾಗಿ ಬರುತ್ತೆ. ಎಲ್ಲ ನಿಂತ್ಕೊಡಿ. ಆರಾಮಿದ್ದೀವಿ. ಈಗ ಲೈಪಕ್ಷಲ್ಲಿ ಇದ್ದೀವಿ. 5:30 6 ಗಂಟೆ ರೀಚ್ ಆಗ್ತೀವಿ. ಬರ್ತಾ ಇದ್ದಾನೆ. ನೋಡ್ರಿ ಲೈವ್ ಫೋಟೋ ಬಂದ್ರೆ ಬೆಂಗಳೂರಿನವ್ರಿಗೆ ಗೊತ್ತು, ಸಿಟಿನಲ್ಲಿ ಫ್ಲೈಓವರ್ಸ್ ಕಟ್ತಾ ಇರ್ತಾರೆ ನೋಡಿ, ಸೈಡ್ನಲ್ಲಿ ಹಿಂಗೆ ಲಾಕ್ ಮಾಡ್ತಾರಲ್ಲ, ಈ ಥರ ಲಾಕ್ 500 ವರ್ಷದ ಕೆಳಗಡೆ ನಮಗೆ ತೋರಿಸ್ಬಿಟ್ಟವ್ರೆ. ಇದನ್ನೆಲ್ಲ ನಾವೀಗ ಕಾಪಿ ಹೊಡಿತಾ ಇದ್ದೀವಿ. ಅದೇ ಅಂದೆ ಎಲ್ಲ ಹಂಗೆ ಬಂದ್ಬಿಡಿ. ನೆಳ್ಳ ಕರೆ ಬಂಡೆ ಆದರೆ ಫುಲ್ ಹೀಟ್ ಆಗುತ್ತೆ. ಈ ಬಂಡೆ ಇಲ್ಲ, ಅಷ್ಟು ಬೇರೆ ಹೀಟ್ ಆಗಲ್ಲ. ಸಾವಿರಾರು ಜನ ಬಂದ್ರು ಮಲಗ್ಬೋದು. ಇಲ್ಲ ಕಂಪ್ಯೂಟರ್ ಬರೋದು ಇನ್ನೂ ಮಾಡಲಿಲ್ಲ. ಈ ಬಂಡೆ ಮೇಲೆ ಒಂದು ಜಟಾಯ ಬರ್ಡ್ ನೋಡಿ ಅವನ ಹತ್ರ ಯುದ್ಧ ಮಾಡ್ತಾನೆ. ಅವನಾದ್ರೆ 2 ರೆಕ್ಕೆನ ಕದ್ದು ಬಿಟ್ಟ. ಈ ಬಂಡೆ ಮೇಲೆ ಬರ್ಡ್ ಬಿದ್ದೋಗ್ಬಿಟ್ಟು ಅದು ಜಪ ಮಾಡ್ತಾನೆ ರಾಮ ರಾಮ. ಮತ್ತು ರಾಮ ಬರ್ತಾರಲ್ಲ ಸೀತರು ಹುಡ್ಕೊಂಡು, ಅಲ್ಲಿ ಬಿದ್ದಿರೋ ಬರ್ಡನ್ನು ನೋಡಿಬಿಟ್ಟು ರಾಮ ಅದನ್ನು ಲಯಪಕ್ಷಿ ಅಂತ ಆ ತಂದಿರೋ ಆ ಲಯಪಕ್ಷಿ ಎಂಬ ವರ್ಡ್ ಈ ಊರಿಗೆ ನನಗೆ ಲಯಪಕ್ಷಿ ಅಂದರೆ ಅದು ಸಂಸ್ಕೃತ. ಲಯ ಅಂದರೆ ಒಂಥರ ಅನ್ಕಾನ್ಶಿಯಸ್ ವರ್ಡ್, ಅಂದರೆ ಸ್ಪೃಹೆ ಇಲ್ಲದೆ ಬಿದ್ದೋಗಿರೋದು. ಅದು ನಾವು ನಮ್ಮ ಕಡೆ ಈ ಕಡೆ ಆಂಧ್ರ ಅವ್ರು ಏನು ಮಾಡ್ತಾರೆ, ಅದಕ್ಕೆ ಲಯ ಪಕ್ಷಿ ಅದು ಎದ್ದೇಳು ಹಬ್ಬ ಟೈಪ್ನಾಗ ಹೇಳಿ. ಆ ಬರ್ಡ್ ಇಲ್ಲಿ ಬೀಳುತ್ತೆ ನೋಡ್ರಿ, ಆಗ್ತದೆ. ಯಾಕೆ ನೀರು ಬರೋದು ಅಂದರೆ ಈ ಜಟಾಯು ಬರ್ಡ್ ಬಿದ್ದೋಗಿದೆಯಲ್ಲ, ಆ ನೀರನ್ನು ಕುಡ್ಕೊಂಡು ರಾಮ ಯಾವಾಗಲೋ ಬರೋದು, ಅಷ್ಟುವರೆಗೂ ಬದುಕಿರ್ಲಿ ಅಂತ ಆ ನೀರು ಕುಡ್ಕೊಂಡು ಜೀವ ಇಟ್ಕೊಂಡು ರಾಮಗೆಲ್ಲ ವಿಷಯ ಹೇಳಿ ಆಮೇಲೆ ಸತ್ತೋಗ್ಬಿಡೋದು. ಆವತ್ತು ಸೀತ ಇತ್ತಪ್ಪ ಅಂತ ನಾವು ನೋಡೋದು. ರಾಜಗೆ ಮಕ್ಕಳಿಲ್ಲ. ಆ ಪ್ಲೇಸ್ಗೆ ಇನ್ನೊಬ್ಬ ರಾಜ ಬಂದ, ಅಳಿಯ ರಾಮರಾಯ. ಅವನು ಗೊತ್ತಿಲ್ಲ ಸರ್ ಈ ಟೆಂಪಲ್ ಕಟ್ತಾ ಇದೆ. ಕೆಲವು ಜನ ಇಲ್ಲಿ ವಿರೂಪಣ್ಣಗೆ ಆಗದಿರೋ ಎನಿಮೀಸ್ ಇದ್ದಾರೆ. ಅವರು ಹೋಗಿ ಹೊಸ ರಾಜ್ಗೆಲ್ಲ ಚಾಡಿಯಾರ ರಾಜ ನಿನ್ನ ಖಜಾನ ಇವ್ರು ವೇಸ್ಟ್ ಮಾಡ್ತಿದ್ದಾನೆ, ಹಣ ಎಲ್ಲ ತಗೊಂಡೋಗಿ ಅವ್ರು ಸ್ವಂತಕ್ಕೆ ಯೂಸ್ ಮಾಡ್ಕೊಂತಾವ್ರೆ. ವೀರಭದ್ರ ಸ್ವಾಮಿ ಗುಡಿ ಕಟ್ತಾ ಇದ್ದಾರೆ. ವಿರೂಪಣ್ಣ ಮಂದಿಯವ್ರು ವೀರಭದ್ರ, ಅವ್ರ ಮನೆ ದೇವರಿಗೆ ದೇವಸ್ಥಾನ ಕಟ್ಕೊತಾ ಇದ್ದಾರೆ, ನಿನ್ನ ಹಣ ತಗೊಂಡೋಗಿ ಅಂತ ಚಾಡಿಯಾರ. ಇವ್ರು ಮಾಡ್ತಾ ಇರೋದು ಹಂಗೆ.
ರಾಜ ಮಣಿದೇವರು ಬಂದು ಚೆನ್ನಕೇಶ್ವರ ಇಲ್ಲಿ ಚೆನ್ನಕೇಶ್ವರ ದೇವಸ್ಥಾನ ಇರೋದು. ಅಲ್ಲಿ ಹೋಗಿದ್ರೆ ರಾಜ ಕಣ್ಕಿ ತಾಗಿಸ್ತಾನೆ, ಅಲ್ಲೋ ನಾನೇ ಕೆಲದ್ರಿಗೆ ಅವಮಾನ ಆಗ್ಬೇಕಂತ ವಿರೂಪಣ್ಣ ಇದೇ ಜಾಗದಲ್ಲೇ ಅವನೇ ಅವ್ರ ಎದುರುಗಡೆನೆ ಕಣ್ ಕಿತ್ತಿದ್ದೆ ತೆಗೆದಂಗೆ ಗೋಡಿ ಹೊಡೆದ್ಬಿಟ್ಟು ಅವ್ರಿಗೆ ಮಾಡಕ್ಕೆ ಒಂದಿನ ಇಬ್ರು ಇಂಜಿನಿಯರ್ಸ್ ಬಂದವ್ರು ಇಲ್ಲಿಗೆ. ನಾನು ಹೇಳೋದು 1902ರಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಅವಾಗ ಒಳಗಡೆ ಒಂದು ಪಿಲ್ಲರ್ ಇದೆ ಸರ್, ಹ್ಯಾಂಗಿಂಗ್ ಪಿಲ್ಲರ್ ತೋರಿಸ್ತೀನಿ, ಅದು ಟೆಸ್ಟ್ ಮಾಡಕ್ ಬರೋದು ಅವರು. ಅದು ಟೆಸ್ಟ್ ಮಾಡಿದ್ದಾದ್ಮೇಲೆ ಇಲ್ಲಿಗೆ ಬಂದು ಅದು ಬ್ಲಡ್ ಸ್ಯಾಂಪಲ್ ತಗೊಂಡು ಚೆಕ್ ಮಾಡಿಸಿದ್ರೆ ಅವಾಗಲೇ ಅವರು ಅದು ರಿಯಲ್ ಹ್ಯೂಮನ್ ಬ್ಲಡ್ ಅಂತ ಪ್ರೂಫ್ ಮಾಡಿಸಿದ್ದಾರೆ. 1902 ಕಣ್ಣು ಹೋಗಿದ್ದು 1538. ನೋಡೋಣ ಇದು ನೋಡೋಣ ಹೆಂಗ್ಸರ್ ನೋಡ್ಲಿ, ಹೌದಲ್ಲ? ಅದಕ್ಕೆ ನಮ್ಮ ಇವ್ರು ಸುಂದರಿನ ಹಂಗೆ ತೋರಿಸಿ ದರ್ಪಣ ಹಿಂಗೆ ಇಟ್ಕೋಬೇಕಂತ, ಲೆಫ್ಟ್ ಹ್ಯಾಂಡ್ ಮಿರರ್, ರೈಟ್ ಹ್ಯಾಂಡ್ ಉಂಗುರ ಬೆಳ್ಳಲ್ಲಿ ಹಿಂಗೆ ಇಟ್ಕೋಬೇಕು ಅಂತ ಪದ್ಧತಿ. ಹಂಗಲ್ಲ ಅಂತ ನೀವು ಡೈರೆಕ್ಟ್ ಹಿಂಗೆ ಇಟ್ಕೊಂತೀರ ಅನ್ಕೊಳ್ಳಿ, ಏನಾಗುತ್ತೆ? ಪುರೋಹಿತರು ಬಂದವೆ, ನಮಗಾದ್ರೆ ಪುರೋಹಿತರು ಬರ್ತಾರೆ. ಈಶ್ವರ ಮದ್ವೆ ಅಲ್ವಾ ಬಂದಿರೋದು ಋಷಿಯಲ್ಲಿ, ಅಗಸ್ತ್ಯ ಮಹಾಮುನಿ ಬಂದವನು ಮದುವೆ ಮಾಡ್ಸಕ್ಕೆ. ಈಶ್ವರಿಗೆ ಭಾಷೆ ಬಂದು ಕೂತಿದ್ದಾರೆ. ನಿಮ್ಗೆ ಇದ್ರಲ್ಲಿ ಯಾರಿಗಾದ್ರೂ ವಾಸ್ತು ಅಂದ್ರೆ ಏನಾದ್ರು ಗೊತ್ತಾದ್ರೆ ಅಷ್ಟದಿಕ್ಪಾಲಕ ಅಂತಾರಲ್ಲ ಸರ್, ಅವರೆಲ್ಲ ಈ ಮದಿಗೆ ಬಂದವರು. ಕಾರಣ ಈಶಾನ್ಯ ಮೂಲೆ ಈಶ್ವರ ಬಂದ ನಂದಿ ವಾಹನ ಮೇಲೆ. ಈಗ ನಮ್ಮ ಹಳ್ಳಿಯಲ್ಲಿ ಗಂಡು ಬರ್ತಾನಲ್ಲ 2 ವೀಲರ್ ಅಲ್ಲಿ, ಹಂಗೆ ಈಶ್ವರ ಅವ್ರ ವೆಹಿಕಲ್ ಮೇಲೆ ಒಳಗೆ ಬಂದ್ರು ಕಲ್ಯಾಣ ಮಂಟಪಕ್ಕೆ. ಬರ್ತಾನೆ ಮತ್ತೆ ಹೆಣ್ಣುನೂರು ಹೋಗ್ತಾರಲ್ಲ, ಅವ್ರಿಗೆ ಬಟ್ಟೆ ಕೊಡ್ತಾರಲ್ಲ ಹೊಸ ಬಟ್ಟೆ, ಮತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತಾನೆ ಗಂಡು. ಈ ತರ ಈಶ್ವರ ಅಲಂಕಾರ ಮಾಡ್ಕೊಂಡು ಬಂದ್ಮೇಲೆ ಹಳಿಗೆ ಕಾಲ್ ತೊಳಿಬೇಕಲ್ಲ. ಇನ್ನ ಪಾರ್ವತಿ ಮದರ್ ಬಂದ್ರು ಇಲ್ಲಿ, ಮೈನಾದೇವಿ ಸೈಡ್ ರಾವ ಮೈನಾದೇವಿ ಕೈನಲ್ಲಿ ಹೂವ ಇಟ್ಕೊಂಡು ಬಂದ್ರು. ಪಾರ್ವತಿ ತಾಯಿ ಮತ್ತು ಪಾರ್ವತಿ ತಂದೆ ಬರ್ತಾನೆ ನೀರ್ ತಗೊಂಡು, ಹಳಿಗೆ ಕಾಲ್ ತೊಳೆನ ಅಂತ ಅಲ್ಲೇ ಏನಕ್ಕೆ ಬಂದಕ್ಕ ನೋಡಿ. ಇಲ್ಲಿ ನೀರ್ ತಗೊಂಡ್ ಬಂದ ಚೆಮ್ನಲ್ಲಿ, ಇವ್ರ ಹೆಸರು ಹಿಮವಂತ. ಆಮೇಲೆ ಇಂದ್ರ ಬಂದ್ರು ಮದುವೆ ನೋಡಕ್ಕೆ, ದೇವೇಂದ್ರ. ಈ ಇಂದ್ರ ಯಾವಾಗಲೂ ಈಸ್ಟ್ ಅಲ್ಲೇನಂತೆ ನಿಂತ್ಕೊಂಬದವ್ರು, ಕೈನಲ್ಲಿ ವಜ್ರಾಯುಧ ಹಿಡ್ಕೊಂಡು ಬಂದವನೇ ಇಂದ್ರ. ವೆಹಿಕಲ್ ಬಂದು ಅವ್ರಿಗೆ ಎಲಿಫೆಂಟ್ ಅಂತೀವಿ, ವೈಟ್ ಎಲಿಫೆಂಟ್, ಐರಾವತಿ ಮೇಲೆ ಬಂದವ್ರೆ. ಆ 2 ತಲೆ ಐತೆ ನೋಡ್ರಿ, ಅಗ್ನಿದೇವ ಸೌತ್ ಈಸ್ಟ್, ಅದು ಅಗ್ನಿ ಮೂಲೆ. ಅಗ್ನಿ ಬರೋದು ಕುರಿ ವಾಹನ ಮೇಲೆ ಬರ್ತಾನೆ, ಅಗ್ನಿಗೆ ವೆಹಿಕಲ್ ಬಂದು ಕುರಿ. ಆಮೇಲೆ ಯಮಧರ್ಮರಾಜ ಬಂದಿಂತವನೆ ಮದುವೆಗೆ, ಅವರು ಬಂದವ್ರೆ. ಯಮರಾಜ ಯಾವಾಗ್ಲೂ ದಕ್ಷಿಣದಲ್ಲಿ ಇರ್ತಾರೆ, ಕೋಣೆ ಮೇಲೆ ಬಂದ ಬಫೆಲ. ಆಮೇಲೆ ವಸಿಷ್ಠ ಮಹಾಮುನಿ ಋಷಿನು ಮದುವೆ ನೋಡಕ್ಕೆ ಅಂತ ಬಂದ್ರು, ಅವರು ವಸಿಷ್ಠ ಮಹಾಮುನಿ ಮದುವೆಗೆ ಅಟೆಂಡ್